ಎಷ್ಟೋ ದಿವಸ ಆದಮೇಲೆ ನನಗೆ ನಾನು ಇವತ್ತು ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಅನ್ನೋ ಫೀಲ್ ಬರ್ತಾ ಇರೋದು. ಕಿಡ್ಸ್ ಕ್ಲಾಸ್ ಕ್ಯಾಮರಾ ಆನ್. ಇವಾಗ ಸಿ ನಾನು ನನ್ನ ಜಾಬನ್ನು ಬಿಟ್ಬಿಟ್ಟು ನಾನು ಮನೆಯಲ್ಲೇ ಯಾಕೆ 24 hours ಮನೇಲಿ ಆಗೋಗ್ಬಿಟ್ಟಿದ್ದೀನಿ. ಇವಾಗ ಮನೆಯಲ್ಲಿ ಬದುಕ್ತಾ ಇರುವಾಗ ನಾವು ಮುಟ್ಟಿದ್ದಕ್ಕೂ ಎಲ್ಲದಕ್ಕೂ ರೇಟು ಆಗಿದೆ. ಸೊ 4 years ನಾನು ಮನೇಲೇ ಇದ್ದೀನಿ. ಯಾರೆಲ್ಲ ಅಮ್ಮಂದರು ಈಗಿನ ಜನ್ರೇಷನ್ಲಿ ಮಕ್ಕಳಾಗಿ ಈಗಿನ ಜನ್ರೇಷನ್ ಅಂತ ಹೇಳ್ತಾ ಇದ್ದೀನಿ, ಅದು ಸರಿನಾ ಗೊತ್ತಿಲ್ಲ. ಸೊ ಇವಾಗ ನಮ್ಮ ಏಜ್ ಸಮಯ ತುಂಬ ಮಿಸ್ಟೇಕ್ ಮಾಡ್ತಾ ಇದ್ದೀನಲ್ವಾ. ಹೇ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಲ್ರೆಡಿ ನಾನು ಒಂದು ಫಸ್ಟ್ ಬ್ಲಾಗನ್ನು ಅಪ್ಲೋಡ್ ಮಾಡಿದ್ದೀನಿ, ತುಂಬ ಸ್ವಲ್ಪ ಫನ್ನಿಯಾಗಿ ಮಾಡಿದ್ದೀನಿ. ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ವೀಡಿಯೋಸ್ಗಳನ್ನ ನೋಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬು ಇಷ್ಟು ಬೇಗನೆ ಕೇಳ್ತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ ಅಂದರೆ ಐ ಆಮ್ ಸೋ ಸಾರಿ ಫಾರ್ ದಟ್. ನಾನು ಈಗ ಒಂದು ಗ್ರೋಯಿಂಗ್ ಚಾನಲ್ಲು. ಸೊ ನಿಮ್ಮ ಹೆಲ್ಪ್ ಸಪೋರ್ಟ್ ಇದ್ರೇ ಮಾತ್ರ ನಾನು ಮುಂದೆ ಹೋಗೋಕ್ಕಾಗೋದು. ಹಾಗಂತ ಹೇಳಿ ನಾನು ನನ್ನ ಕಾನ್ಫಿಡೆನ್ಸ್ನ ನಾನು ಕಳ್ಕೊಳ್ಳಲ್ಲ, ಹೋಪ್ ಕಳ್ಕೊಳ್ಳಲ್ಲ. ಯಾಕಂತಂದರೆ ಇದು ಒಂದೇಗೆ ಅಲ್ಲ, ನೆಕ್ಸ್ಟ್ ಡೇ ಇವತ್ತು ಅಪ್ಲೋಡ್ ಮಾಡಿ ನೆಕ್ಸ್ಟ್ ಡೇಗೆ ನಾನು ಸ್ಟಾರ್ ಆಗಬೇಕು ಅಂದರೆ ಇಟ್ಸ್ ಇಂಪಾಸಿಬಲ್. ಸೊ ಇದೆಲ್ಲ ನಾನು ಯೋಚನೆ ಮಾಡಿ ಯೂಟ್ಯೂಬ್ಗೆ ಬರಬೇಕು ಅಂತ ಅಂದ್ಕೊಂಡಾಗ ತುಂಬ ಯೋಚನೆ ಮಾಡಿದ್ದೀನಿ. ಯಾಕಂದರೆ ತುಂಬ ಚಿಕ್ಕ ಮಕ್ಕಳು ಇರೋದರಿಂದ ಮನೆ ಕೆಲಸನೂ ಮಾಡಿ ಮನೇಲಿ ಬೇರೆ ಯಾರೂ ದೊಡ್ಡವ್ರು ಇಲ್ಲದಾಗ ಆ ಮಕ್ಕಳನ್ನು ನೋಡಿಕೊಂಡು ಯೂಟ್ಯೂಬನ್ನು ಮಾಡೋದು ತುಂಬಾ ಕಷ್ಟ. ಆದರೂ ಕೂಡ ನಾನು ಈ ಚಾಲೆಂಜ್ ಏನಕ್ಕೆ ತಗೊಂಡಿದ್ದೀನಿ ಅಂತಂದರೆ, ನನಗೆ ನಮ್ಮ ಅಮ್ಮ ನೆನಪಾಗ್ತಾರೆ ಇಂಥ ಟೈಮಲ್ಲಿ. ಅವರು ಅವಾಗ ನಾನು ಹೇಳೋದು, ನಾನು 6 months ಮಗು ಇದ್ದಾಗ ಅವರು ನನ್ನನ್ನು ಹೀಗೆ ಸೊಂಟದಲ್ಲಿ ಕೂರಿಸ್ಕೊಂಡು ಕರ್ಕೊಂಡು 1 kilometer ನಡ್ಕೊಂಡು ಹೋಗಿ ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಂತೇಳಿ. ಸೊ ಆವಾಗಿನ ಕಾಲದ ಟೈಮ್ ನೋಡಿದಾಗ ನಮಗೆ ಆವಾಗ ಕಷ್ಟ ಜಾಸ್ತಿನ ಇವಾಗ ಕಷ್ಟ ಜಾಸ್ತಿನ? ನಮಗೆ ಆ ಥರ ಕಷ್ಟಗಳು ನಮಗಿಲ್ಲ. ಇವಾಗ ಏನಕ್ಕೆ ಬೇಕಂದ್ರೂ ನಮಗೆ ಫೋನಲ್ಲಿ ಬುಕ್ ಮಾಡಿದ್ರೆ ಸಾಕು, ಆಟೋಗಳು, ಬಸ್ಗಳು ಎಲ್ಲದೂ ಬಂದ್ಬಿಡುತ್ತೆ. ಬುಕ್ ಮಾಡಿದ್ರೆ ಬಸ್ ಬರಲ್ಲ, ಗೊತ್ತು, ಓಕೆನಾ? ಆಟೋ, ಕ್ಯಾಬು ಎಲ್ಲ ಬುಕ್ ಮಾಡ್ಕೊಂಡು ಹೋಗ್ಬೋದು ಅಲ್ವಾ? ನಮ್ಮ ಲೈಫ್ ತುಂಬ ಈಸಿಯಾಗಿ ಹೋಗ್ಬಿಟ್ಟಿದೆ. ಅವಾಗ ಅವರಿಗೆ ಏನಾದರೂ ಇವಾಗ ದೋಸೆ ಮಾಡಬೇಕು, ಗ್ರೈಂಡ್ ಮಾಡಬೇಕು ಅಂದರೆ ಗ್ರೈಂಡರ್ ಇರ್ತಾಯಿರಲಿಲ್ಲ, ಮಿಕ್ಸಿ ಇರ್ತಾಯಿರಲಿಲ್ಲ. ಸೊ ಅಷ್ಟು ದೂರ ನಡ್ಕೊಂಡು ಹೋಗಿ ಕೆಲಸ ಮಾಡಿ ಬಂದು ಮತ್ತೆ ಮನೇಲಿ ಕೆಲಸ ಈ ಥರದ್ದೆಲ್ಲ ಮಾಡ್ತಾಯಿದ್ರು ಅಲ್ವಾ? ಸೊ ನಾನು ಇವಾಗ ನನಗೆ ಮೋಟಿವೇಟ್ ಆಗೋದು, ನಾನು ಇನ್ಸ್ಪೈರ್ ಆಗಿ ತೊಗೊಳೋದು ನಮ್ಮ ಅಮ್ಮನೇ. ಯಾಕಂದರೆ ತುಂಬ ಹಾರ್ಡ್ ವರ್ಕ್ ಮಾಡೋರು ಅವರು. ಇವಾಗೂ ಕೂಡ ಅವರು ನಾನೇನಾದ್ರು ಕೆಲಸ ಮಾಡಬೇಕು ಅಂತಾರೆ. ಅವ್ರಿಗೆ ಇವಾಗ 60+ ಆದರೂ ಕೂಡ ನಾನೇನಾದ್ರು ಕೆಲಸ ಮಾಡಬೇಕು ಅಂತ ಆ ಒಂದು ಇಂಟ್ರೆಸ್ಟ್ ಇದೆ ಅವರಿಗೆ. ಸೊ ಆವಾಗ ನಾನು ಯೋಚನೆ ಮಾಡೋದು, ನಾನು ಮನೆಯಲ್ಲೇ ಇದ್ದೀನಿ, ನನಗೇನಾದರೂ ಕೆಲಸ ಮಾಡಬೇಕು. ಸೊ ಚಿಕ್ಕ ಮಕ್ಕಳಿರೋದ್ರಿಂದ ಎಲ್ಲೂ ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಇಲ್ಲ ಡೇ ಕೇರಿಗೆ ಬಿಟ್ಟು ಹೋಗೋದು, ಅಷ್ಟು ಚಿಕ್ಕ ಮಗುನ ನನಗೆ ಯಾಕೋ ಅದು ಸರಿ ಅನಿಸಲ್ಲ. ಯಾಕಂತಂದರೆ ನಾವು ಮಕ್ಕಳನ್ನ ಹುಟ್ಟಿಸಿದ್ದೀವಿ ಅಂತ ಅಂದಮೇಲೆ ಅದಕ್ಕೆ ಆ ಒಂದು ಏಜ್ ಒಳಗಡೆ ಒಂದು 3 years ಆದರೂ ನಾವು ಅವ್ರಿಗೆ ಏನೆಲ್ಲ ಕೊಡಬೇಕು, ಒಂದು ಫೀಡ್ ಮಾಡೋದಾದ್ರೂ ಆಗಲಿ, ಇಲ್ಲ ಮಗು ಮತ್ತು ಅಮ್ಮ ಇಬ್ಬರು ಒಟ್ಟಿಗೆ ಇದ್ದಾಗೇ ಆ ಒಂದು ಬಾಂಧವ್ಯ ಅನ್ನೋದು ಜಾಸ್ತಿ ಚೆನ್ನಾಗಿರುತ್ತೆ ಅನ್ನೋದು ನನ್ನ ನಂಬಿಕೆ. ಸೊ ಹಾಗಾಗಿ ನಾನು ಫಸ್ಟ್ ಮಗನೂ ಕೂಡ ನಾನು 4 years ನಾನು ಮನೇಲೇ ಇದ್ದೆ. ಸೊ ಇದು ನಾನು ಬೇರೆಯವ್ರಿಗೆ ನಾನು ಯಾರಿಗೂ ಕಂಪೇರ್ ಮಾಡ್ತಾಯಿಲ್ಲ, ನನ್ನ ಒಂದು ಒಪಿನಿಯನ್ನು. ಸೊ ಎಲ್ಲರ ಮನೇಲಿ ಇದೇ ಥರನೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ಪ್ರಾಬ್ಲಮ್ಸ್ ಎಲ್ಲ ಇರೋರು ಮನೇಲಿ ಇಲ್ಲ, ಇನ್ ಕೇಸ್ ಯಾರು ನೋಡೋಕ್ಕಿದ್ರೆ ಮನೇಲಿ ಬಿಟ್ಟು ಹೋಗ್ಬೋದು. ಅದು ಬೇರೆ ಥರ. ಮನೆ ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾರೆ ಅಂತಂದರೆ, ಚಿಕ್ಕ ಮಗುನ ಡೇ ಕೇರಲ್ಲಿ ಬಿಡೋಕ್ಕೆ ನನಗೆ ಯಾಕೋ ಮನಸ್ಸಿಲ್ಲ. ಸೊ ಹಾಗಾಗಿ ಇನ್ನೊಂದು 2 years, ಈಗ ಹೆಂಗೂ 1 year ಆಗಿದೆ, ಇನ್ನೊಂದು 2 years ನಾನು ಮನೇಲೇ ಇರಬೇಕು. ಸೊ ಮನೇಲೇ ಸುಮ್ಮನೆ ಕುತ್ಕೊಂಡಿರ್ಬೇಕಾ?
ಅಂದರೆ ಕೆಲಸಗಳಿಲ್ಲ ಅಂತ ಅಲ್ಲ, ಕೆಲಸಗಳು ಇದೆ. ಬಟ್ ಆ ಕೆಲಸ ಎಲ್ಲ ಬಿಟ್ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ನಾನೆಲ್ಲೋ ಕಳೆದು ಹೋಗ್ತಾ ಇದ್ದೀನಿ. ಆ 9 to 5 ಜಾಬ್ ಅಂತಂದರೆ ಅದೊಂಥರ ಡ್ರೀಮ್ ಥರನೇ ಅನಿಸುತ್ತೆ. ಬೆಳಿಗ್ಗೆ ಬೇಗ ಎದ್ಬಿಟ್ಟು ರೆಡಿಯಾಗಿ ನಾಷ್ಟ ಮಾಡಿಕೊಂಡು ಬಾಕ್ಸಿಗೆ ಹಾಕ್ಕೊಂಡು ಕೆಲ್ಸಕ್ಕೆ ಹೋಗಿ ಅಲ್ಲಿರೋರ ಜೊತೆ ಮಿಂಗಲ್ ಆಗಿ ಅಲ್ಲಿ ನಾವು ಆ, ಏನೋ ಒಂಥರ ಕೆಲಸದ ಪ್ರೆಷರ್ ಇದ್ದೇ ಇರುತ್ತೆ, ಸ್ಟ್ರೆಸ್ ಇದ್ದೇ ಇರುತ್ತೆ. ಬಟ್ ನಾವು ನಮ್ಮ ಒಂದು ಏಜ್ ಗ್ರೂಪ್ ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ರಿಟರ್ನ್ ಮನೆಗೆ ಬಂದು ಕೆಲಸಗಳು ಮಾಡ್ಕೊಂಡು ಆರಾಮಾಗಿದ್ದೀನಿ. ಕಣ್ಣು ತುಂಬ ನಿದ್ದೆ ಮಾಡೋದಿದೆಯಲ್ಲ, ಆ ಲೈಫ್ನ ನಾನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಹಾಗಂತ ಹೇಳಿ ಹಾಗಾದರೆ ಮಕ್ಕಳನ್ನೇ ಏಕೆ ಮಾಡ್ಕೊಂಡಿದ್ರಿ ಅಂತ ಆ, ಕೇಳೋದು ಸರಿ ಅನ್ಸಲ್ಲ ಅನಿಸುತ್ತೆ. ಇದು ಲೈಫ್ ಅಂತಂದರೆ ಮದುವೆ, ಮಕ್ಕಳು ಎಲ್ಲದು. ಓಕೆ, ಆ ಲೈಫಿಗೆ ಏನೇನು ಬೇಕು ಅದನ್ನೆಲ್ಲ ನಾವು ಅಡ್ಜಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಏನೇನು ಮಾಡೋಕ್ಕಾಗುತ್ತೆ ಅನ್ನೋದನ್ನು ಥಿಂಕ್ ಮಾಡೋದು ನಿಜವಾದ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡೋದು ಅಂತ ಅಂತಾರಲ್ಲ, ಆ ಥರ ಆಗುತ್ತೆ. ಸೊ ನಾನು ಇವಾಗ ನನ್ನ ಮಗನಿಗೆ 4 ಇಯರ್ಸ್ ಆಗಿದೆ. ಸೊ ಈಗ ಅವನು ಬೆಳಿಗ್ಗೆ ಸ್ಕೂಲಿಗೆ ಕಳಿಸಿದ್ರೆ ಒಂದು 3 ಅವರ್ಸ್ ಇರ್ತಾನೆ ಸ್ಕೂಲಲ್ಲಿ, ಆಮೇಲೆ ಮತ್ತೆ ಮಧ್ಯಾಹ್ನ ಬರ್ತಾನೆ. ಸೊ ಅವ್ನು ಸ್ಕೂಲಿಗೆ ಹೋದ ತಕ್ಷಣ 9 o'clock ಸ್ಕೂಲಿಗೆ ಹೋಗ್ತಾನೆ, ಹಸ್ಬೆಂಡ್ ಆಫೀಸಿಗೆ 9 o'clock ಹೋಗಿಬಿಡ್ತಾರೆ. ಆಮೇಲೆ ಈ ಮಗುನು ಕೂಡ 9-9:30 ಹಾಗೆಲ್ಲ ಮಲ್ಕೊಂಡ್ಬಿಡುತ್ತೆ. ಸೊ ನನ್ನ ಕೆಲಸಗಳು ಬೆಳಿಗ್ಗೆ ಬೇಗನೆ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ನಾನು ಮೊಬೈಲ್ ಹಿಡ್ಕೊಂಡು ಸೋಷಿಯಲ್ ಮೀಡಿಯಾನ ನಾನು ಹೇಗೆ ಯೂಸ್ ಮಾಡ್ತೀನಿ ಅಲ್ವಾ? ನಾನು ನನ್ನ ಎಂಜಾಯ್ಮೆಂಟಿಗೆ ಅಂತ ಎಷ್ಟು ಯೂಸ್ ಮಾಡ್ಬೋದು, ಸ್ವಲ್ಪ ಟೈಮ್ ಯೂಸ್ ಮಾಡ್ಬೋದು. ಅದು ಬಿಟ್ಟು ಅದಾದಮೇಲೆ ನಾನು ಏನು ಮಾಡ್ಬೋದು, ಏನಾದರೂ ಒಂದು ಮಾಡಬೇಕು, ವರ್ಕ್ ಫ್ರಮ್ ಹೋಮ್ ಮಾಡಬೇಕು. ನನ್ನ ಹಸ್ಬೆಂಡಿಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಇಲ್ಲ ನನಗೋಸ್ಕರನೇ ನಾನೇನಾದ್ರು ತಗೋಬೇಕು ಅಂತಂದರೆ ಎಲ್ಲದಕ್ಕೂ ಹಸ್ಬೆಂಡ್ ಮುಂದೆ ಕೈ ಚಾಚಿ ನಿಲ್ಲೋದು, ಅದು ಎಷ್ಟು ಸರಿ ಅನಿಸುತ್ತೆ. ಸೊ ಏನಾದರೂ ಒಂದು ಮಾಡಬೇಕು. ನಾನು ಹೊರಗಡೆ ಅಂತೂ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ವರ್ಕ್ ಫ್ರಮ್ ಹೋಮ್ ಕೊಟ್ಟರೆ ಅಂತೂ ಅದು ಏನು ಹೇಳಿ ಟಾರ್ಗೆಟ್ ಇರುತ್ತೆ. ಇವಾಗ 4 ಅವರ್ಸ್ ಬೆಳಿಗ್ಗೆಯಿಂದ ಕೂತ್ಕೊಂಡು ಮಾಡಿ ಅಂತಂದರೆ ಸಡನ್ನಾಗಿ ಮಗು ಎದ್ದೇಳೋದು, ಮಗುಗೆ ಫೀಡ್ ಮಾಡೋದು, ಇಲ್ಲ ಅವನಿಗೆ ಫುಡ್ ತಿನ್ನಿಸೋದು, ಟಾರ್ಗೆಟ್ ಅಚೀವ್ ಮಾಡೋಕ್ಕಾಗೋದಿಲ್ಲ. ಅದು ಮೆಂಟಲಿ ಪ್ರೆಷರ್ ಆಗುತ್ತೆ. ನಾವು ನೈಟೆಲ್ಲ ನಿದ್ದೆ ಬಿಟ್ಟಿರ್ತೀವಿ, ಮಗುನ ಫೀಡ್ ಮಾಡಬೇಕಾಗಿರುತ್ತೆ ಅಲ್ವಾ? ಸೊ ಅದು ನನಗೆ ಪಾಸಿಬಲ್ ಇಲ್ಲ ಅನಿಸ್ತು. ಸೊ ಈ ಥರ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಇರುವಾಗ ವೈ ನಾಟ್ ಅಂತ ಅನಿಸಿ ನಾನು ಅದ್ರ ಬಗ್ಗೆ ತುಂಬ ಥಿಂಕ್ ಮಾಡಿ, ನಾನು ಆ್ಯಕ್ಚುಲಿ ಇದು ನೆನ್ನೆ ಥಿಂಕ್ ಮಾಡಿ ಇವತ್ತು ನಾನು ನಿಮ್ಮ ಮುಂದೆ ಬಂದಿಲ್ಲ. ಆ್ಯಕ್ಚುಲಿ ನಾನು 2-3 ಮಂತ್ಸಿಂದ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿ ನನಗಾಗುತ್ತಾ. ಫಸ್ಟು ಥಿಂಗು ನನಗೆ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇದ್ದಾರಾ ಅಂತ ನಾನು ಫಸ್ಟ್ ಮ್ಯಾಟ್ರ್ ನಾನು ಕೇಳಿದೆ. ನನ್ನ ಹಸ್ಬೆಂಡಿಗೆ ಕೇಳಿದೆ, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದೆ. ಯಾಕೆ ಮಾಡಲ್ಲ ಅಂತ ಕೇಳಿದ್ರು. ಆ ಥರ ಸಪೋರ್ಟಿವ್ ಆಗಿ ಹಸ್ಬೆಂಡ್ ಇರುವಾಗ ಮತ್ತು ನನ್ನ ಮಕ್ಕಳನ್ನ ನಾನು ಮ್ಯಾನೇಜ್ ಮಾಡಿಕೊಂಡು ಮಾಡೋಕ್ಕಾಗುತ್ತಾ, ಯಾವ ಥರ ಕಂಟೆಂಟ್ ನಾನು ಮಾಡ್ಬೋದು. ನಾನು ಒಂದು ಕ್ರಿಯೇಟಿವ್ ಮೈಂಡಲ್ಲಿ ನಾನು ಡೈಲಿ ಆಗುವಂಥ ಇನ್ಸಿಡೆಂಟ್ಗಳನ್ನೇ ಕ್ರಿಯೇಟಿವ್ ಮೈಂಡಲ್ಲಿ ಕಂಟೆಂಟ್ ಥರ ಕ್ರಿಯೇಟ್ ಮಾಡ್ಬೋದು ಅಂತ ಅನಿಸ್ತು. ಆಮೇಲೆ ಇನ್ನೊಂದು, ನನಗೆ ಕಾನ್ಫಿಡೆನ್ಸ್ ಇದೆಯಾ ಏನಂತಂದರೆ, ನಾನು ಇವತ್ತಲ್ಲ ನಾಳೆ ನಾನು ಗ್ರೋ ಆಗೇ ಆಗ್ತೀನಿ, ಏನಾದರೂ ಅಚೀವ್ ಮಾಡೇ ಮಾಡ್ತೀನಿ ಇದರಲ್ಲಿ ಅಂತ ನನಗೊಂದು ಕಾನ್ಫಿಡೆನ್ಸ್ ಇದೆಯಾ ಅಂತ ನನಗೆ ನಾನೇ ಕೇಳಿಕೊಂಡೆ. ಎಸ್. ಆಮೇಲೆ ನಮಗೇನು ಬೇಕಾಗಿರೋದು ಅಂದರೆ ನೆಕ್ಸ್ಟು ಹೋಪ್. ಇವತ್ತು ಯಾರೂ ನೋಡಿಲ್ಲ, 0 ವ್ಯೂವ್ಸ್ ಬಂತು, ಹಾಗಂತ ಹೇಳಿ ನಾಳೆಗೆ ಅಯ್ಯೋ ಅಂತ ಕೂತ್ಕೊಂಡು ಇನ್ನೇನು ಮಾಡೋಕ್ಕೆ ಆಗಲ್ಲ ನನ್ನ ಕೈಯಲ್ಲಿ ಅಂತ ನಾನು ಹೋಪ್ ಕಳ್ಕೊಳ್ತೀನ? ನೆವರ್. ಹೋಪ್ ಕಳ್ಕೊಳ್ಳಲ್ಲ. ಹಾಗೆ ಅನಿಸ್ಬಿಟ್ಟು ತುಂಬ ಪೇಷನ್ಸ್ ಇದೆಯಾ ಅಂತಲೂ ನಾನು ನನಗೆ ಚೆಕ್ ಮಾಡಿಕೊಂಡೆ. ಯಾಕಂತಂದರೆ ಯೂಟ್ಯೂಬ್ ಅನ್ನೋದು ಬಿಗ್ ಪ್ಲ್ಯಾಟ್ಫಾರ್ಮು. ಎವ್ರಿ ಡೇ ಎಲ್ಲ ನ್ಯೂ ಜನ ಬರ್ತಾ ಇರ್ತಾರೆ. ಎಲ್ಲರೂ ಏನೇನೋ ಟ್ಯಾಲೆಂಟ್ಗಳಿರುತ್ತೆ, ಎಲ್ಲದೂ ಅವರು ಶೋಕೇಸ್ ಮಾಡ್ತಿರುವಾಗ ನನಗೆ ಆ ಪೇಷನ್ಸ್ ಇದೆಯಾ? ಸೊ ನಾನು ಇನ್ನೊಬ್ಬರನ್ನ ನೋಡಿಕೊಂಡು ಅಯ್ಯೋ ಅವ್ರ ಥರ ಮಾಡೋಕ್ಕಾಗಲ್ಲ, ಅಯ್ಯೋ ಇವ್ರು ಈ ಥರ ಮಾಡ್ತಿದ್ದಾರೆ, ಅಯ್ಯೋ ನನ್ನ ಕಡೆಯಿಂದ ಆಗ್ತಾಯಿಲ್ಲ, ನನ್ನ ಕೈಯಲ್ಲಿ ಈ ಥರ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೋಗಿ ಡಿಪ್ರೆಷನ್ನಿಗೆ ಕೂರ್ತೀನ? ಆ ಥರ ಕೂತ್ಕೊಂಡ್ರೆ ಯೂಸ್ ಇಲ್ಲ. ಯಾಕಂದರೆ ಎಲ್ಲರ ಲೈಫ್ ಸ್ಟೈಲು ಬೇರೆ ಬೇರೆ ಥರ ಇದೆ ಅಲ್ವಾ? ಇವಾಗ ಬೇರೆನೋ ಟ್ರಾವೆಲಿಂಗ್ ಬ್ಲಾಗ್ ಮಾಡ್ತಾ ಇದ್ದಾರೆ, ಇಲ್ಲ ಮೇಕಪ್ ಮಾಡ್ತಾ ಇದ್ದಾರೆ, ಇಲ್ಲೇ ಹೊರಗಡೆ ಶಾಪಿಂಗ್ಗಳದ್ದು ಹೋಗಿ ಅಲ್ಲಿ ವೀಡಿಯೋಸ್ಗಳು ಮಾಡ್ತಿದ್ದಾರೆ. ಅದು ನನಗೆ ಪಾಸಿಬಲ್ ಇಲ್ಲ ಅಲ್ವಾ? ಸೊ ನಾನು ಕಂಪೇರ್ ಮಾಡೋ ಅವಶ್ಯಕತೆನೇ ಇಲ್ಲ. ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತೀನಿ ಅಂತಂದರೆ ಯೂಟ್ಯೂಬ್ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ? ನನಗೆ ಅದೆಲ್ಲ ಆಗಲ್ಲ. ಇನ್ನೊಬ್ರು ಅದು ಮಾಡ್ತಾ ಇದ್ದಾರೆ, ಇನ್ನೊಬ್ರು ಇದು ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿಬಿಟ್ಟು ನಾನು ಅದನ್ನು ಮಾಡೋಕ್ಕೆ ನಾನು ಬಂದಿಲ್ಲ. ಸೊ ನಂದು ಓನ್ ಕಂಟೆಂಟು, ನನ್ನ
ಕಂಟೆಂಟ್ನ ನಾನು ಕ್ರಿಯೇಟಿವ್ ಆಗಿ ಮಾಡಿ ನಾನು ಮಾಡ್ತೀನಿ ಅಂತಂದರೆ ನೀನು ಈ ಯೂಟ್ಯೂಬನ್ನ ಮಾಡ. ಆಮೇಲೆ ಇನ್ನೊಂದು ವಿಷಯ ಏನಂತಂದರೆ ಇವಾಗ ತುಂಬ ನಡೀತಾ ಇರೋದು ಅದನ್ನೇ. ಒಬ್ಬರು ಯೂಟ್ಯೂಬ್ ಮಾಡೋರು, ಇನ್ನೊಬ್ಬರು ಕಮೆಂಟ್ಸ್ ಹಾಕೋರ್ಲಿನೂ ಕೂಡ ನೆಗೆಟಿವ್ ಕಮೆಂಟ್ಸ್ ಬಂದಾಗ ನಮಗೆ ಅಪ್ರಿಸಿಯೇಷನ್ ಬಂದಾಗ ನಾವು ಹೇಗೆ ಖುಷಿ ಆಗ್ತೀವಿ, ಅದೇ ಥರ ನಮ್ಮನ್ನು ನೆಗೆಟಿವ್ ಆಗಿ ಯಾರಾದರೂ ಹೇಳಿದಾಗ ನಾವು ಖುಷಿ ಆಗೋಕ್ಕಾಗಲ್ಲ. ಖುಷಿ ಅಂತೂ ಆಗೋದೇ ಇಲ್ಲ. ಬಟ್ ನಾವು ಅದರಿಂದ ಕುಗ್ಗದೇ ಇದ್ದರೆ ನಾವು ಮುಂದೆ ಹೋಗ್ಬೋದು. ಇದನ್ನು ನಾನೊಂದು ಅರ್ಥ ಮಾಡಿಕೊಂಡೆ. ಸೊ ನನ್ನ ವೀಕ್ನೆಸ್ಗಳನ್ನ ನಾವು ಇನ್ನೊಬ್ಬರ ಮುಂದೆ ಬಿಟ್ಕೊಡ್ಬಾರ್ದು ಅಲ್ವಾ. ಯಾವಾಗ ನಾವು ಅವರಿಗೆ ತಗೊಳ್ಳಿ ಅಂತ ಬಿಟ್ಕೊಟ್ಬಿಟ್ರೆ ಅವ್ರು ಅದನ್ನು ಯುಟಿಲೈಸ್ ಮಾಡ್ಕೊಳ್ತಾರೆ ಅಲ್ವಾ. ಎಲ್ಲರೂ 5 ಬೆರಳು ಒಂದೇ ಥರ ಇರಲ್ಲ ಅಂತ ಹೇಳ್ದಂಗೆ ಎಲ್ಲರೂ ಒಂದೇ ಥರ ಇರಲ್ಲ, ಎಲ್ಲರೂ ಒಳ್ಳೆಯವರಲ್ಲ, ಎಲ್ಲರೂ ಕೆಟ್ಟವರಲ್ಲ. ಸೊ ನಾವು ಹೇಗಿರ್ತೀವಿ ಅನ್ನೋದು ನಮಗೆ ಗೊತ್ತಿರಬೇಕು. ನಾವು ಹೇಗೆ ಶೋಕೇಸ್ ಮಾಡ್ತೀವಿ ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ನಾವು ಬಂದಮೇಲೆ ನಾವು ಹೇಗೆ ನಾವು ಶೋಕೇಸ್ ಮಾಡ್ತೀವಿ. ಸೊ ಅದ್ರ ಮೇಲೆ ಮಾತ್ರ ಕಮೆಂಟ್ಸ್ ಬರಲ್ಲ. ನೀವು ಎಷ್ಟೇ ಚೆನ್ನಾಗಿ ಮಾಡಿ, ಎಷ್ಟೇ ಬ್ಯಾಡಾಗಿ ಮಾಡಿ, ಕಮೆಂಟ್ಸ್ ಮಾಡೋರು ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಮನಸ್ಸಿನವ್ರು ಒಳ್ಳೆ ಮನಸ್ಸಿಂದ ಕಮೆಂಟ್ಸ್ ಮಾಡ್ತಾರೆ. ಇಲ್ಲ ಇನ್ ಕೇಸ್ ನಾವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆ ಥರ ಸಜೆಷನ್ಸ್ ಕೊಡೋರು ಇರ್ತಾರೆ. ಇಲ್ಲ ನೀವು ಎಷ್ಟೇ ಚೆನ್ನಾಗಿ ಮಾಡಿದ್ರು ಕೂಡ ನಿಮಗೆ ಬ್ಯಾಡಾಗಿ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ. ಸೊ ಆ ಬ್ಯಾಡ್ ಕಮೆಂಟ್ಸ್ನ ನೀವು ಹೇಗೆ ತಗೊಳ್ತೀರಾ, ಇಲ್ಲ ಗುಡ್ ಕಮೆಂಟ್ಸನ್ನ ಹೇಗೆ ತಗೊಳ್ತೀಯಾ ಅನ್ನೋದ್ರ ಮೇಲೆ ನನ್ನ ಯೂಟ್ಯೂಬ್ ಚಾನಲ್ ನಿಂತಿರುತ್ತೆ ಅನ್ನೋದು ನಾನು ಅರ್ಥ ಮಾಡಿಕೊಂಡು ಇದಕ್ಕೆಲ್ಲ ನಾನು ರೆಡಿ ಇದೀನ. ನನ್ನ ಹಸ್ಬೆಂಡ್ ಹತ್ರ ನಾನು ತುಂಬಾ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದೆ. ನನಗೆ ಅಂತೂ ಡೇ ನೈಟ್ ಇದೇ ಯೋಚನೆ ಬರ್ತಾಯಿತ್ತು, ನಾನು ಹೇಗೆ ರಿಸೀವ್ ಮಾಡ್ಕೊಳ್ತೀನಿ. ನನಗೆ ಅವ್ರು ಹೇಳಿದಷ್ಟೇ, ನಿನಗೆ ಕಾನ್ಫಿಡೆನ್ಸ್ ಇದೆಯಾ, ನೀನು ಮಾಡ್ತೀನಿ, ನೀನು ಯಾವುದಕ್ಕೂ ಜಗ್ಗಲ್ಲ ಅಂತ ಇದ್ದರೆ ಯು ಗೋ, ಓಕೆ, ನಿನ್ನ ಟೈಮ್ ಇದು, ನಿನಗೆ ಮಾಡ್ಬೋದು, ನಿನ್ನ ಟ್ಯಾಲೆಂಟ್ ಇದೆ, ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಫ್ಯಾಮಿಲಿಯಲ್ಲಿ ಆ ಥರ ಸಪೋರ್ಟ್ ಇದ್ದಾಗ ನಮ್ಗೆ ಇನ್ಯಾರ್ದು ಭಯನೂ ಕೂಡ ಇರಲ್ಲ. ಆ್ಯಂಡ್ ಐ ಆಮ್ ಬ್ಲೆಸ್ಡ್, ವೆರಿ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ನನಗೆ ಒಂದು ಕ್ಯೂಟ್ ಫ್ಯಾಮಿಲಿನ ಕೊಟ್ಟಿದ್ದಾರೆ. ತುಂಬ ಹ್ಯಾಪಿಯಾಗಿದ್ದೀನಿ. ಸೊ ಆ ಹ್ಯಾಪಿನೆಸ್ಸನ್ನು ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಸೊ ನನಗೆ ಗೊತ್ತಿರೋವಂಥದ್ದನ್ನು ನಾನು ನಿಮಗೆ ಶೇರ್ ಮಾಡಿದ್ದೀನಿ.